ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಶಿಲ್ಪಾ ಶ್ರೀನಿವಾಸ್, ನಿಮ್ಮೆಲ್ಲರ ಪ್ರೀತಿಯ ಇಂಗ್ಲಿಷ್ ಮೆಂಟರ್, ಕೋಚ್ ಆ್ಯಂಡ್ ಗೈಡ್. ನಾವು ಹೊಸದಾಗಿ ಕನ್ನಡ ಟು ಇಂಗ್ಲಿಷ್ ಸೀರೀಸ್ನ ತರ್ತಾ ಇದ್ದೀವಿ ನಿಮ್ಮೆಲ್ಲರ ಬೆನಿಫಿಟ್ಗಾಗಿ. ಎಲ್ರಿಗೂ ಬೆಂಗಳೂರಲ್ಲಿದ್ದವ್ರಿಗೆ ಎಸ್ಪೆಷಲಿ ಮಳೆಯಿಂದ ಬೋರ್ ಆಗಿಬಿಟ್ಟಿದೆಯಾ? ಮನೆ ಒಳಗೆ ಸೇರ್ಕೊಂಡು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ವಾ? ಬಿಸಿ ಬಿಸಿ ಪಕೋಡ ಬಜ್ಜಿ ತಿನ್ಕೊಂಡು ಆರಾಮಾಗಿ ಕಾಲ ಕಳೆಯೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ? ಬೆಸ್ಟ್. ಹೊರಗಡೆ ಹೋದರೆ ಮೊದಲೇ ಜ್ವರ, ಶೀತ, ಕೆಮ್ಮು, ನೆಗಡಿ ಇದೆ, ಹುಷಾರಾಗಿರಿ. ಬಜ್ಜಿ ಪಕೋಡ ತಿಂತ, ಕಾಫಿ ಕುಡಿತಾ, ಜೊತೆಗೊಂಚೂರು ಇಂಗ್ಲೀಷು ಕಲಿಯೋಣ ಅಂತ ಯಾರಿಗಾದರೂ ಅನ್ನಿಸ್ತಾ ಇದೆಯಾ? ಇಂಗ್ಲೀಷ್ ಈಗಿನ ಕಾಲದಲ್ಲಿ ಎಲ್ರಿಗೂ ಬೇಕೇ ಬೇಕಪ್ಪ. ಜಾಬ್ಗೆ ಹೋಗಿ, ಹೊರಗಡೆ ಓದೋದಕ್ಕೆ ಹೋಗಲಿ, ವ್ಯವಹಾರದ ವಿಷಯದಲ್ಲಿ ಯಾವುದೇ ಫೀಲ್ಡಿಗೆ ಹೋಗಿ ಇಂಗ್ಲೀಷ್ ಇಲ್ದಿರ ಮಾತ್ರ ಏನು ಸಕ್ಸಸ್ ಕಾಣೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಸಿಂಪಲ್ಲಾಗಿ ಕನ್ನಡ ಟು ಇಂಗ್ಲೀಷ್ ಸೀರೀಸ್ನಲ್ಲಿ ಹೇಗೆ ಸುಲಭೋಪಾಯಗಳನ್ನು ಉಪಯೋಗಿಸಿ ಇಂಗ್ಲೀಷ್ ಕಲಿಬೋದು ಅಂತ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಐ ಯು ಆಲ್ ರೆಡಿ? ಇಂಗ್ಲೀಷ್ ಅರ್ಥ ಆಗುತ್ತೆ ಮೇಡಮ್, ಆದರೆ ಮಾತಾಡೋಕ್ಕೆ ಹೋದಾಗ ಪದಗಳ ಜೋಡಣೆ ಹೇಗೆ ಅಂತ ಗೊತ್ತಾಗಲ್ಲ, ಮಿಸ್ಟೇಕ್ ಆಗಿಬಿಡುತ್ತೆ. ಆಮೇಲೆ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ ಕನ್ನಡ ಟು ಇಂಗ್ಲೀಷ್, ಹಾಗಾಗಿ ತಪ್ಪುಗಳಾಗತ್ತೆ ಅಂತ ಸಾಕಷ್ಟು ಜನ ನನ್ನ ಹತ್ರ ಹೇಳಿದ್ದಾರೆ. ಅದಕ್ಕೆ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಸುಮಾರು 10 ವರ್ಷಗಳಿಂದ ನಾನು ಈ ಟ್ರೈನಿಂಗ್ ಇಂಡಸ್ಟ್ರಿನಲ್ಲಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಕೆಲವು ಟಿಪ್ಸ್ನ ಡೆವಲಪ್ ಮಾಡಿದ್ದೀನಿ. ಅದನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಬೇಗ ಒಂದು ಪೆನ್ನು ಪೇಪರ್ ತೊಗೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ತುಂಬ ಹೊತ್ತು ಮೆಮೊರಿನಲ್ಲಿ ಉಳಿಯಲ್ಲ ರೀ, ಮರ್ತು ಹೋಗ್ಬಿಡ್ತೀರಾ. ಓಕೆ, ಫಸ್ಟ್ ಟಿಪ್ ಏನು ಗೊತ್ತಾ? ದಯವಿಟ್ಟು ಕನ್ನಡ ಟು ಇಂಗ್ಲೀಷ್ ಮಾತ್ರ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೋಗಲೇಬೇಡಿ. ಕಂಪ್ಲೀಟ್ ಎಡವಟ್ಟಾಗ್ಬಿಡುತ್ತೆ. ನೀವು ಕನ್ನಡದಲ್ಲಿ ಹೇಗಿದ್ದೀರಾ, ಈ ಕಡೆ ಯಾವಾಗ ಬಂದ್ರಿ, ಯಾಕೆ ಹೊರಟ್ಬಿಟ್ರಿ, ಏನೇ ಹೇಳಕ್ಕೆ ಹೋದ್ರೂ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ವೈ ಕಮಿಂಗ್ ನೌ, ಹೌ ಕಮ್ ಗೋಯಿಂಗ್, ಹೂ ನೋಯಿಂಗ್, ಆ ಥರ ತಪ್ಪು ಟ್ರಾನ್ಸ್ಲೇಷನ್ಸ್ ಬರುತ್ತೆ. ಇಟ್ ವಿಲ್ ಬಿ ಇಂಪ್ರಾಪರ್ ಸೆಂಟೆನ್ಸಸ್. ಅದಕ್ಕೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಬೇಡಿ. ಕನ್ನಡದ ವ್ಯಾಕರಣನೇ ಬೇರೆ ರೀತಿ ವರ್ಕ್ ಆಗುತ್ತೆ, ಇಂಗ್ಲೀಷ್ ಗ್ರಾಮರೇ ಬೇರೆ ರೀತಿ ವರ್ಕ್ ಆಗುತ್ತೆ. ತಲೆನೇ ಕೆಡಿಸ್ಕೋಬೇಡಿ ಗ್ರಾಮರ್ ಬಗ್ಗೆ, ಓಕೆನಾ? ನೀವು ಯಾಕೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತಂದರೆ, ಮಾತೃಭಾಷೆಯಿಂದ ಇಂಗ್ಲೀಷ್ಗೆ ತಲೆಯಲ್ಲಿ ಯೋಚನೆ ಮಾಡಿ ಪದ ಜೋಡಣೆ ಹೇಗೆ ಮಾಡಿ ಸೆಂಟೆನ್ಸ್ನ ಹೇಗೆ ಸ್ಟ್ರಕ್ಚರ್ ಮಾಡಲಿ ಅಂತ ಯೋಚನೆ ಮಾಡ್ತೀರಾ. ಅದನ್ನು ಬಿಟ್ಬಿಡಿ, ಇಂಗ್ಲೀಷಲ್ಲೇ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿ. ಅಂದರೆ ಥಿಂಕ್ ಇನ್ ಇಂಗ್ಲಿಷ್, ಡು ನಾಟ್ ಟ್ರಾನ್ಸ್ಲೇಟ್ ಫ್ರಮ್ ಯುವರ್ ಮದರ್ ಟಂಗ್ ಟು ಇಂಗ್ಲಿಷ್ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಮೇಡಮ್, ಇಂಗ್ಲೀಷಲ್ಲಿ ಹೇಗೆ ಥಿಂಕ್ ಮಾಡೋದು ಅಂತ ಪ್ರಶ್ನೆ ಬರ್ತಾ ಇದೆಯಾ? ಅದಕ್ಕೆ ಒಂದು ಟಿಪ್ ಇದೆ. ಈಗ ನಾವು ನಮ್ಮ ಸುತ್ತಲೂ ಒಂದು ಇಂಗ್ಲೀಷ್ ವಾತಾವರಣನ ಸೃಷ್ಟಿ ಮಾಡ್ಕೊಳ್ಳೋಣ. ಆಟೋಮೆಟಿಕ್ಕಾಗಿ ಪದಗಳು ಬಂದುಬಿಡುತ್ತೆ. ಆ್ಯಂಡ್ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇಂಗ್ಲೀಷ್ ಕಲಿಯೋದಕ್ಕೆ, ಮಾತಾಡೋದಕ್ಕೆ ಸ್ಪೆಷಲಿ ಗ್ರಾಮರ್ ಏನೂ ಅವಶ್ಯಕ ಇಲ್ಲ. ಗ್ರಾಮರ್ ಕಲಿದಿರಾನೂ ಕೂಡ ನೀವು ಇಂಗ್ಲೀಷಲ್ಲಿ ಫ್ಲೂಯೆಂಟಾಗಿ ಮಾತಾಡಬಹುದು. ನಿಮಗೆ ವಿಷಯ ಗೊತ್ತಾ? ತುಂಬ ಜನಕ್ಕೆ ಈ ಭ್ರಮೇಲಿರ್ತಾರೆ, ಅಯ್ಯೋ ನಮಗೆ ಗ್ರಾಮರೇ ಬರೋದಿಲ್ಲ, ಹೇಗೆ ಇಂಗ್ಲೀಷ್ ಕಲಿಯೋದು, ಗ್ರಾಮರ್ ಅಂದರೆ ನಮಗೆ ಭಯ. ಆಮೇಲೆ ಕೆಲವ್ರು ಇರ್ತಾರೆ, ಗ್ರಾಮರ್ ನಮಗೆ 100% ಬರುತ್ತೆ ಮೇಡಮ್, ಬೇಕಾದಷ್ಟು ಕ್ಲಾಸಸ್ ಸೇರ್ಕೊಂಡಿದ್ದೀವಿ, ವರ್ಬ್ಸ್ ಏನು, ಅಡ್ಜೆಕ್ಟಿವ್ಸ್ ಏನು, ಪಾರ್ಟ್ಸ್ ಆಫ್ ಸ್ಪೀಚು, ಫಿಗರ್ ಆಫ್ ಸ್ಪೀಚು, ಟೆನ್ಸಸ್ಸು ಎಲ್ಲ ಬರುತ್ತೆ, ಆದರೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಮಾತ್ರ ಬರೋದಿಲ್ಲ ಅಂತ. ಈ ಯಾವುದಾದ್ರೂ ಕ್ಯಾಟಗರಿನಲ್ಲಿ ನೀವಿದ್ದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಗ್ರಾಮರು ಇಂಗ್ಲೀಷ್ ಮಾತಾಡೋದಕ್ಕೆ ಅವಶ್ಯಕತೆ ಇಲ್ಲ. ನೀವು ಗ್ರಾಮರ್ ಇಲ್ದಿರಾನೇ ಸ್ಪಷ್ಟವಾಗಿ ಮಾತಾಡ್ಬೋದು. ಇದನ್ನು ನಾವು ನಮ್ಮ ಸೆಲ್ಫ್ ಅಕಾಡೆಮಿನಲ್ಲಿ ಹೇಳ್ಕೊಡ್ತೀವಿ. ನೀವೇನಾದರೂ ನಮ್ಮ ಸೆಲ್ಫ್ ಅಕಾಡೆಮಿ ಜಾಯ್ನ್ ಆಗಬೇಕು ಅಂತಂದರೆ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗಿ shilpasrinivas.com, ಓಕೆನಾ? ಆಲ್ಸೋ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ನಂಬರ್ಗೆ ಎನಿ ಟೈಮ್ ವಾಟ್ಸ್ಯಾಪ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. 7019164449. ನೋಡಿದ್ರಾ? ಪೆನ್ನು ಪೇಪರ್ ತೊಗೊಳ್ಳಿ ಅಂತ ಹೇಳಿದೆ ತಾನೇ, ಫಸ್ಟ್ ನಂಬರ್ ಬರ್ಕೊಳ್ಳಿ, 7019164449. ನನಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದರೆ ಕೇಳಿ. ನಮ್ಮ ಸೆಲ್ಫ್ ಅಕಾಡೆಮಿನಲ್ಲಿ ಸುಮಾರು 10,000 ಜನಕ್ಕೆ ನಾವು ಸುಲಲಿತವಾಗಿ ಇಂಗ್ಲೀಷ್ ಮಾತಾಡೋದನ್ನು ಹೇಳ್ಕೊಟ್ಟಿದ್ದೀವಿ. ಇವ್ರಿಗೆಲ್ರಿಗೂ ಇಂಗ್ಲೀಷ್ ಅಂದರೆ ಒಂದು ಭಯ ಇತ್ತು. ಪದಗಳು ಬರುತ್ತೆ, ಮಾತಾಡೋಕ್ಕೆ ಬರಲ್ಲ ಅನ್ನೋ ಅಂಜಿಕೆ ಇತ್ತು. ಮೇಡಮ್ ನಮಗೆ ಜಾಬಲ್ಲಿ ಪ್ರಮೋಷನ್ ಬೇಕು ಅಂದರೆ, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದರೆ ಕಾನ್ಫಿಡೆನ್ಸೇ ಇಲ್ಲ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಅನ್ನೋ ಪ್ರಾಬ್ಲಮ್ ಇತ್ತು. ಇದನ್ನೆಲ್ಲ ಹೋಗಲಾಡಿಸಿ ಸಕ್ಸಸ್ಫುಲ್ಲಾಗಿ 10,000 ಜನ ಇವತ್ತು ಅವರ ಡ್ರೀಮ್ ಏನಿತ್ತು, ಅವರ ಸಕ್ಸಸ್ ಕಡೆಗೆ ಅವರು ಅಚೀವ್ ಮಾಡಿಕೊಂಡು ತುಂಬ ಕಾನ್ಫಿಡೆಂಟಾಗಿ ಲೈಫ್ ನಡೆಸ್ತಾ ಇದ್ದಾರೆ. ಮತ್ತು ನೀವು ಯಾಕೆ ಜಾಯ್ನ್ ಆಗಬಾರ್ದು? ನಿಮ್ಮ ಸಕ್ಸಸ್ನ ನೀವು ಯಾಕೆ ಕಂಡ್ಕೋಬಾರ್ದು?
ಅಲ್ವಾ? ಸೊ ವಾಟ್ಸ್ಯಾಪ್ ಮಾಡಿ ನನಗೆ. ಈಗ ನಮ್ಮ ಟಿಪ್ಸ್ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ನಾವೇನು ಅರ್ಥ ಮಾಡ್ಕೊಂಡ್ವಿ? ಇಂಗ್ಲಿಷ್ ವಾತಾವರಣದಲ್ಲಿ ನಮ್ಮನ್ನು ನಾವು ಸರೌಂಡ್ ಮಾಡ್ಕೊಳ್ಳೋಣ. ಹೇಗೆ? ಇಂಗ್ಲಿಷ್ ವಾತಾವರಣನೇ ಇಲ್ವಲ್ಲ ಮೇಡಮ್, ನಾವಿರೋ ಕಡೆ ಬರೀ ಕನ್ನಡದಲ್ಲೇ ಮಾತಾಡ್ತಾರೆ, ಹೇಗೆ ಸೃಷ್ಟಿ ಮಾಡ್ಕೊಳ್ಳೋದು? ನೀವೇ ಸೃಷ್ಟಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಹೇಳ ಹೇಗೆ ಅಂತ. ಮೊದಲನೇದಾಗಿ ಇಂಗ್ಲಿಷ್ ಬುಕ್ಸ್ ಯಾವುದಾದ್ರೂ ಓದೋಕ್ಕೆ ಶುರು ಮಾಡಿ. ನಿಮ್ಮ ಮಕ್ಕಳ ಬುಕ್ಸ್ ಇರುತ್ತಲ್ಲ ಅದನ್ನೇ ಓದಿ. ಮ್ಯಾಗ್ಝಿನ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಓದೋಕ್ಕೆ ಶುರು ಮಾಡಿ. ಆಮೇಲೆ ಮಕ್ಕಳ ಜೊತೆ ಕೂತ್ಕೊಂಡು ಕಾಲ ಕಳೆಯೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಿರೋರಿಗೆ ಇದೊಂದು ಒಳ್ಳೆ ಅವಕಾಶ ನೋಡಿ. ಕಾರ್ಟೂನ್ ಚಾನಲ್ಸ್ ನೋಡ್ತಾರ ಮಕ್ಕಳು, ಇಂಗ್ಲೀಷಲ್ಲಿ ನೋಡಿ ಅವ್ರ ಜೊತೆ ಕೂತ್ಕೊಂಡು. ಕಾರ್ಟೂನ್ ಚಾನಲ್ಸ್ ಯಾಕೆ ಅಂತಂದರೆ ಮಕ್ಕಳಿಗೆ ಅರ್ಥ ಆಗುವಂಥ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಇರುತ್ತೆ ಎಲ್ಲ ಸಂಭಾಷಣೆಗಳು. ಅದನ್ನು ನೋಡ್ತಾ ಹೋದರೆ ನಿಮಗೆ ಎಷ್ಟೊಂದು ಹೊಸ ಹೊಸ ಪದಗಳು ಗೊತ್ತಾಗುತ್ತೆ, ಎಷ್ಟೊಂದು ಸೆಂಟೆನ್ಸ್ ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅನ್ನೋ ಒಂದು ಅರಿವು ಬರುತ್ತೆ. ಆಮೇಲೆ ಮಕ್ಕಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿದ ಒಂದು ಅವಕಾಶ ಸಿಗುತ್ತೆ. ಅವ್ರಿಗೂ ಖುಷಿ ಆಗುತ್ತಲ್ವ, ಇವತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ನನ್ನ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಂತ. ಆ ಖುಷಿ ಕೂಡ ನೀವು ಕೊಡಬಹುದು. ಸೊ ಸ್ಟಾರ್ಟ್ ವಾಚಿಂಗ್ ಕಾರ್ಟೂನ್ ಚಾನಲ್ಸ್ ವಿತ್ ಯೋರ್ ಕಿಡ್ಸ್. ಓಕೆ, ಆ್ಯಂಡ್ ದೆನ್ ರೀಡ್ ಸಿಂಪಲ್ ಬುಕ್ಸ್. ಇಂಗ್ಲೀಷ್ದು ಒಂದು ಸಣ್ಣ ಸ್ಟೋರಿ ಬುಕ್ಸ್ ಇರ್ಬೋದು, ಪಂಚತಂತ್ರ ಕಥೆಗಳಿರಬಹುದು, ಅಥವಾ ಮ್ಯಾಗ್ಝಿನ್ ಇರಬಹುದು. ಯಾವುದೇ ರೀತಿಯಾದ ಸಿಂಪಲ್ ಬುಕ್ಸ್ ಓದಿ. ಸ್ನೇಹಿತರೆ, ಇಂಗ್ಲೀಷ್ ಪುಸ್ತಕ ಓದಬೇಕು ಅಂದರೆ ಒಂದು ಬೆಸ್ಟ್ ಬುಕ್ ಹೇಳ್ತೀನಿ ನೋಡಿ. ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡತಿ ಸುಧಾಮೂರ್ತಿ ಅವ್ರ ಬಗ್ಗೆ ನೀವೆಲ್ಲ ಕೇಳಿದ್ದೀರ ಅಲ್ವಾ? ಅವ್ರು ಬರೆದಿರೋವಂಥ ಪುಸ್ತಕಗಳು ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ ಒಂದು ಪುಟ್ಟ ಮಗು ಕೂಡ ಅರ್ಥ ಆಗುತ್ತೆ. ಅವ್ರ ಪುಸ್ತಕಗಳನ್ನು ಕೊಂಡ್ಕೊಂಡು ಓದೋದಕ್ಕೆ ಶುರು ಮಾಡಿ. ಎಷ್ಟೊಂದು ಹೊಸ ಹೊಸ ಪದಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಬೈ ಚಾನ್ಸ್ ಅರ್ಥ ಆಗಲಿಲ್ವಾ, ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೋಸ್ಕರ ಡಿಕ್ಷನರಿನಲ್ಲಿ ಹೋಗಿ ಅದರ ಅರ್ಥ ಹುಡುಕೋದು, ಸಮಯ ವ್ಯಯ ಮಾಡೋಕ್ಕೆ ಹೋಗಬೇಡಿ. ನೀವು ಆ ಒಂದು ಪ್ಯಾರಾಗ್ರಾಫಲ್ಲಿ ಸುತ್ತಲಿನ ಸಂದರ್ಭದ ಮೇಲೆ ಏನಿರಬಹುದು ಈ ಪದದ ಅರ್ಥ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಯಾಕಂದರೆ ನೀವು ಓದೋವಾಗ ಅದನ್ನು ಎಂಜಾಯ್ ಮಾಡಬೇಕು. ತುಂಬ ಸಮಯ ತೊಗೊಂಡು ಆಮೇಲೆ ತುಂಬ ಅದಕ್ಕೆ ಹುಡುಕಿ ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರೆ ಯು ವಿಲ್ ನಾಟ್ ಹ್ಯಾವ್ ದ ಫನ್ ಆಫ್ ರೀಡಿಂಗ್. ಅದನ್ನು ನೀವು ಆಸೆ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಓದಿದಾಗ ನಿಮಗೆ ಇಷ್ಟ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ಯಾವುದೇ ಕೆಲಸನ ನೀವು ಎಂಜಾಯ್ ಮಾಡ್ಕೊಂಡು ಮಾಡಿದಾಗ ನಿಮಗೆ ಬೇಗ ಅರ್ಥ ಆಗುತ್ತೆ ಅಲ್ವಾ? ಸೊ ಇದನ್ನು ಒಂದು ಸ್ಪೋರ್ಟ್ ಅಂತ ಅಂದ್ಕೊಳ್ಳಿ, ಇಂಗ್ಲೀಷ್ ಕಲಿಯೋದು. ಏನಂದರೆ ಅದರ ಭಾವಾರ್ಥ ಅರ್ಥ ಆದಾಗ ಓ ಈ ಪದದ ಹೀಗಿರಬಹುದು ಅರ್ಥ ಅಂತ ಗೆಸ್ ಮಾಡ್ಕೊಳ್ತಾ ಹೋಗಿ. ಸುಧಾಮೂರ್ತಿಯವರ ಪುಸ್ತಕಗಳನ್ನು ಓದಿ. ಹೀಗೆ ಸಾಕಷ್ಟು ನಮ್ಮ ಇಂಡಿಯನ್ ಆಥರ್ಸ್ ಇದ್ದಾರೆ ಸಿಂಪಲಾಗಿ ಇಂಗ್ಲೀಷ್ ಬರೆಯುವಂಥವ್ರು. ಇಂಗ್ಲೀಷ್ನಲ್ಲಿ ಕತೆ ಪುಸ್ತಕಗಳನ್ನು ಬರೆಯುವಂಥವ್ರು. ನಿಮಗೆ ಕತೆ ಪುಸ್ತಕ ಇಷ್ಟನಾ ಅದನ್ನು ಓದಿ, ಇಲ್ಲ ಹಿಸ್ಟ್ರಿ ಬಗ್ಗೆ ಏನಾದರೂ ಓದೋದಕ್ಕೆ ಇಷ್ಟನಾ ಆ ಥರ ಪುಸ್ತಕಗಳನ್ನು ಓದಿ. ನಿಮಗೆ ಏನು ಇಷ್ಟನೋ ಅದನ್ನು ಓದಿ, ಆದರೆ ಇಂಗ್ಲೀಷಲ್ಲಿ ಓದಿ. ಓಕೆ, ಆಗ ನಿಮ್ಗೆ ಎಷ್ಟೊಂದು ಹೆಚ್ಚು ಪದಗಳ ಒಂದು ವೊಕ್ಯಾಬ್ಯುಲರಿ, ನಿಮ್ಮ ಶಬ್ದಕೋಶ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಯಾಕಂದರೆ ನೀವು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಬೇಕು ಅಂದರೆ ತುಂಬ ಇಂಗ್ಲೀಷ್ ಪದಗಳಿರಬೇಕು ಫಸ್ಟ್ ಆಫ್ ಆಲ್ ತಲೆಯಲ್ಲಿ. ಓಕೆ, ಆ ಶಬ್ದ ಭಂಡಾರನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ಸರೌಂಡ್ ಯೋರ್ ಸೆಲ್ಫ್ ಇನ್ ಇಂಗ್ಲೀಷ್ ಎನ್ವೈರ್ನಮೆಂಟ್. ಪುಸ್ತಕಗಳು ಓದಿ, ಕಾರ್ಟೂನ್ ಚಾನಲ್ಸ್ ನೋಡ್ತಾ ಹೋಗಿ. ಆ್ಯಂಡ್ BBC ರೇಡಿಯೋ ಬಗ್ಗೆ ಕೇಳಿದ್ದೀರಾ ನೀವೆಲ್ಲರೂ? ಇಲ್ಲ ಅಂದರೆ ಆ ಆ್ಯಪು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಏನೇ ಕೆಲಸ ಮಾಡ್ತಿರುವಾಗಲೂ ರೇಡಿಯೋ ಮಾತ್ರ ಕೇಳಿಸ್ಕೊಳ್ಳೇಬಹುದು. ಅದು ಅಡ್ವಾಂಟೇಜ್ ಅಲ್ವಾ ರೇಡಿಯೋದು. ಸೊ BBC ರೇಡಿಯೋ ಡೌನ್ಲೋಡ್ ಮಾಡಿಕೊಂಡು ಕಿವಿಗೆ ಹಾಕ್ಕೊಂಡು ಇಯರ್ಫೋನ್ಸ್ ಆರಾಮಾಗಿ ಕೇಳಿಸ್ಕೊಳ್ತಾ ಅವರ ಪ್ರೊನೌನ್ಸಿಯೇಷನ್ನು, ಪದಗಳನ್ನು ಹೇಗೆ ಉಚ್ಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆಟೋಮೆಟಿಕ್ಲಿ ಓ ಇದನ್ನು ಹೀಗೆ ಉಚ್ಚಾರ ಮಾಡಬೇಕಾಗಿರೋದು, ಹೀಗೆ ಆ್ಯಕ್ಸೆಂಟ್ ಬರಬೇಕಾಗಿರೋದು ಅಂತ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ BBC ರೇಡಿಯೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಕಾರ್ಟೂನ್ ಚಾನಲ್ಸ್ ನೋಡಿ, ಇಂಗ್ಲೀಷ್ ಬುಕ್ಸ್ ಓದಿ. ನಿಮ್ಮ ಸುತ್ತಲೂ ಒಂದು ಇಂಗ್ಲೀಷ್ ಎನ್ವೈರ್ನಮೆಂಟು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ರಿ ಅಲ್ವಾ? ಟಿಪ್ ನಂಬರ್ 2, ಇಂಪ್ಲಿಮೆಂಟ್ ಮಾಡಬೇಕು. ಹೇಗೆ ಇಂಪ್ಲಿಮೆಂಟ್ ಮಾಡೋದು? ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತನ್ನು ಶುರು ಮಾಡಿದಾಗ ಇಂಗ್ಲೀಷ್ನಲ್ಲಿ ಶುರು ಮಾಡಿ. ಓಕೆ, ಅವ್ರಿಗೆಲ್ಲ ನೀವು ಮುಂಚಿತವಾಗಿ ಹೇಳಿರಬಹುದು, ನಾನು ಇಂಗ್ಲೀಷ್ ಅಭ್ಯಾಸ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಈ ರೀತಿ ಎಲ್ಲ ಮಾತಾಡ್ತೀನಿ ಅಂತ. ಇಲ್ಲದೇ ಇದ್ದರೆ ಇದೇನಪ್ಪ ಸಡನ್ನಾಗಿ ಇವತ್ತು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾನೆ ಅನ್ನೋ ಒಂದು ಅಂಜಿಕೆ ನಿಮಗೆ ಬರಬಹುದು, ಅವ್ರು ಹಾಗೆ ಅನ್ಕೋಬಹುದು ಅಂತ ಇದ್ದರೆ ಮುಂಚಿತವಾಗಿ ಅವ್ರಿಗೆ ಹೇಳಿಬಿಟ್ಟಿರಿ. ಖಂಡಿತ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಸಪೋರ್ಟ್ ಮಾಡ್ತಾರಲ್ವ ನೀವೇನಾದರೂ ಕಲಿಬೇಕು ಅಂದರೆ. ಅಂಥವ್ರ ಹತ್ರ ಹೋಗ್ಬಿಟ್ಟು ಕಾನ್ವರ್ಸೇಷನ್ ಫುಲ್ ಇಂಗ್ಲೀಷಲ್ಲೇ ಮಾಡೋಕ್ಕೆ ಹೋಗಬೇಡಿ, ಶುರು ಮಾತ್ರ ಇಂಗ್ಲೀಷಲ್ಲಿ ಮಾಡಿ. ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಹೇಗಿದು ಶುರು ಮಾಡ್ಬೋದು ಅಂದರೆ, ನೀವು ನಿಮ್ಮನ್ನು ಇಂಗ್ಲೀಷ್ ವಾತಾವರಣದಲ್ಲಿ ಸರೌಂಡ್ ಮಾಡ್ಕೊಂಡಿದ್ದೀರಲ್ವ, ಅಲ್ಲಿಂದ ನಿಮಗೆ ಎಷ್ಟೊಂದು ಸೆಂಟೆನ್ಸಸ್ ಸಿಗುತ್ತೆ, ಪದಗಳು ಸಿಗುತ್ತೆ.
ಹಾಗಾಗಿ ಶುರು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹಾಯ್, ಹೌ ಆರ್ ಯು ಡೂಯಿಂಗ್ ಟುಡೇಸ್ ವೆದರ್ ಇಸ್ ಸೋ ಬ್ಯೂಟಿಫುಲ್. ಮತ್ತು ಎಲ್ಲಾದರೂ ಹೋಗ್ತಾ ಇದೆಯಾ, ಏನಾದರೂ ಪ್ಲ್ಯಾನ್ಸ್ ಇದೆಯಾ, ಆ ಥರ ಸ್ವಿಚ್ ಮಾಡ್ಕೊಂಬಿಡಿ ರೀಜನಲ್ ಲ್ಯಾಂಗ್ವೇಜ್ಗೆ. ಓಕೆನಾ? ಪೂರ್ತಿ ಸಂಭಾಷಣೆ ನಮ್ಗೆ ಆಗಲ್ಲ ಮೇಡಮ್, ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅಂತಂದರೆ ಸ್ಟಾರ್ಟಿಂಗ್ ಇಂಗ್ಲೀಷು ಮತ್ತು ಕನ್ನಡ, ಮತ್ತು ಮಧ್ಯದಲ್ಲಿ ಏನಾದರೂ ಒಂದು ಸೆಂಟೆನ್ಸ್ ಇಂಗ್ಲೀಷು, ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕನ್ನಡ, ಮತ್ತು ಇಂಗ್ಲೀಷ್, ಆ ಥರ ನೀವು ಮಿಕ್ಸ್ ಮಾಡ್ತಾ ಮಾತಾಡ್ಕೊಂಡು ಹೋಗ್ಬೋದು. ನಿಮ್ಮ ಬಗ್ಗೆ ನಿಮಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಬರುತ್ತೆ. ಏನು ಹೇಳ್ತೀರಾ ಸ್ನೇಹಿತರೆ? ದ್ಯಾಟ್ ಈಸ್ ಟಿಪ್ ನಂಬರ್ 2. ನೀವೇನು ಕಲ್ತಿದ್ದೀರೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ. 3ನೇದಾಗಿ, ನೀವು ಪ್ರತಿದಿನ ನೀವು ಒಬ್ಬರೇ ಪ್ರಾಕ್ಟೀಸ್ ಮಾಡಬೇಕು ಇಂಗ್ಲೀಷ್ನ. ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ? ನೀವು ಒಬ್ಬರೇ ನಿಮ್ಮ ರೂಮ್ ಒಳಗಡೆ ಮಾತಾಡೋದನ್ನು ಅಭ್ಯಾಸ ಮಾಡ್ಕೋಬೋದು. ಯಾವ್ದಾದ್ರು ಒಂದು ಟಾಪಿಕ್ ತೊಗೊಳ್ಳಿ. ಓಕೆ, ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನೇನು ಅನಿಸುತ್ತೋ ಎಲ್ಲದನ್ನು ಒಂದಷ್ಟು ಪಾಯಿಂಟ್ಸ್ನ ಬರ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಹೋಗಿ. ಯಾರು ಕೇಳಿಸ್ಕೊಳ್ಳೋರಿರಲ್ಲ. ಇನ್ಫ್ಯಾಕ್ಟ್ ನಮ್ಮ ಸೆಲ್ಫ್ ಅಕಾಡೆಮಿನಲ್ಲಿ ಇದನ್ನು ಏನಂತ ಕರಿತೀವಿ ಗೊತ್ತಾ? ಮಿರರ್ ಟಾಕ್ ಅಂತ ಕರಿತೀವಿ. ಮಿರರ್, ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಮಾತಾಡೋಕ್ಕೆ ಶುರು ಮಾಡಿದಾಗ ಯಾರು ನಿಮ್ಮನ್ನು ಆಡ್ಕೊಂಡು ನಗ್ತಾರೆ, ಅಯ್ಯೋ ಏನು ಕಮೆಂಟ್ಸ್ ಪಾಸ್ ಮಾಡ್ತಾರೋ, ಸರ್ಕ್ಯಾಸ್ಟಿಕ್ಕಾಗಿ ಏನು ಹೇಳ್ತಾರೋ, ಅದೆಲ್ಲ ಭಯನೇ ಇರೋದಿಲ್ಲ. ಕನ್ನಡಿ ನಿಮ್ಮ ಪ್ರತಿಬಿಂಬ. ಅದನ್ನು ನೋಡಿಕೊಂಡು ನೀವು ಏನು ಮಾತಾಡ್ತೀರಾ, ನೀವು ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀರಾ, ನೀವು ಹೇಗೆ ನಿಮ್ಮ ಹಾವಭಾವಗಳು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವೋ ಅದು ಸ್ಪಷ್ಟವಾಗಿ ನಿಮಗೆ ಬಿಂಬಿಸ್ತಾ ಇರುತ್ತೆ. ಹಾಗಾಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದನ್ನು ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ, ಬಿಲೀವ್ ಮೀ, ನಾನು ನಿಮ್ಮೆಲ್ಲರ ಥರ ಕನ್ನಡ ಇದರಲ್ಲಿ ಕನ್ನಡನೇ ನಾನು ಫಸ್ಟ್ ಲ್ಯಾಂಗ್ವೇಜಾಗಿ ತೊಗೊಂಡಿದ್ದು. ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ರೂ ಸಹಿತ ಇಂಗ್ಲೀಷ್ನ ಎಷ್ಟೊಂದು ಸತಿ ಕನ್ನಡದಲ್ಲೇ ಹೇಳ್ಕೊಡ್ತಿದ್ರು. ಆದರೆ ಆ ಭಾಷೆ ಬಗ್ಗೆ ನಂಗೆ ತುಂಬ ಒಲವಿತ್ತು. ಈ ಮೆಥಡಾಲಜೀಸ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ನಾನಿವತ್ತು ಸಕ್ಸಸ್ಫುಲ್ಲಾಗಿ ಇಂಗ್ಲೀಷ್ ಟ್ರೈನರ್ ಆಗೋದಕ್ಕೆ ಸಾಧ್ಯವಾಗಿದೆ. ನಾನಾದಮೇಲೆ ನೀವು ಕೂಡ ಆಗಬಹುದಲ್ವಾ? ನೀವು ಸುಲಭವಾಗಿ ಇಂಗ್ಲೀಷ್ನ ಕಲಿಬೋದಲ್ವಾ? ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಅಡಾಪ್ಟ್ ಮಾಡಿದಂಥ ಟೆಕ್ನಿಕ್ಸ್ನೇ ನಿಮ್ಮೆಲ್ಲರ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಇವತ್ತಿನ 3 ಟಿಪ್ಸ್ ಯಾವ್ದ್ಯಾವುದು? ಇಂಗ್ಲೀಷ್ನಲ್ಲಿ ಪುಸ್ತಕಗಳನ್ನು ಓದಿ, ಕಾರ್ಟೂನ್ ಚಾನಲ್ಸ್ನ ನೋಡಿ, BBC ರೇಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಯೋಚನೆ ಮಾಡೋದನ್ನು ಕಲ್ತ್ಕೊಳ್ಳಿ. ಓಕೆ, ಥಿಂಕ್ ಇನ್ ಇಂಗ್ಲೀಷ್. ಆಮೇಲೆ ಇಂಗ್ಲೀಷ್ನ ಇಂಪ್ಲಿಮೆಂಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪ್ರತಿದಿನ ಇಂಪ್ಲಿಮೆಂಟ್ ಮಾಡಿ. ಯಾರ ಜೊತೆ ಆದರೂ ಮಾತಾಡುವಾಗ ಫಸ್ಟ್ ಇಂಗ್ಲೀಷಲ್ಲಿ ಶುರು ಮಾಡಿ. ಇದೆಲ್ಲ ಮಾಡ್ತಾ ಹೋದರೆ ಆಟೋಮ್ಯಾಟಿಕ್ಲಿ ನೀವು ಇಂಗ್ಲೀಷಲ್ಲಿ ಫ್ಲೂಯೆನ್ಸಿನ ಡೆವಲಪ್ ಮಾಡ್ಕೊಂಡು ಬಿಡಬಹುದು. ಇಷ್ಟರ ಮೇಲೆ ನಿಮಗೆ ಏನೇ ರೀತಿ ಸಹಾಯ ಬೇಕಂದ್ರೂ ವಾಟ್ಸ್ಆ್ಯಪ್ ಮೀ 1701916449. ಆ್ಯಂಡ್ ಇದರ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕ್ಲಿಕ್ ಆನ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ನಿಮ್ಗೇನೇ ಅಪ್ಡೇಟ್ಸ್ ಇದ್ರೂ ಬರ್ತಾ ಹೋಗುತ್ತೆ. ಧನ್ಯವಾದ, ನಮಸ್ಕಾರ, ಎಲ್ಲರೂ ಸೇಫ್ ಆಗಿರಿ. ಸಿ ಯು ಇನ್ ಮೈ ನೆಕ್ಸ್ಟ್ ಕನ್ನಡ ಟು ಇಂಗ್ಲಿಷ್ ಸೀರೀಸ್. ಬಾಯ್.